Hello everyone, welcome you all for commerce classes. So today in this short video I am going to explain about meaning of shares. So what about shares alva? So shares anta andre adna ಏನಂತ ಕರಿತೀವಿ ಅಂತ ಅಂದರೆ ಯೂನಿಟ್ ಆಫ್ ಎ ಕಂಪನಿ ಅಂತ ಕರಿತೀವಿ. ಸೊ ಯೂನಿಟ್ ಆಫ್ ಕಂಪನಿ ಅಂತ ಅಂದರೆ ಏನು, ನಾವೇನಾದರೂ ಆ ಶೇರ್ಸನ್ನು ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ನಮಗೆ ಏನಾಗುತ್ತೆ ಅಂತ ಅಂದರೆ ಓನರ್ಶಿಪ್ಪಿನೇ ಕಂಪನಿ. ಸೊ ನಮಗೆ ಕಂಪನಿಲಿ ಒಂದು ಓನರ್ಶಿಪ್ ಸಿಗ್ತಾ ಹೋಗುತ್ತೆ ಅಂತ. ಸೊ ನಾವು ಸ್ಮಾಲ್ ಪಾರ್ಟ್ ಆಫ್ ದ ಕಂಪನಿ ನಾವೇನು ಮಾಡ್ಬೋದು, ಓನ್ ಮಾಡ್ತಾ ಹೋಗ್ಬೋದು. ಈಗ ಎಷ್ಟು ಶೇರನ್ನು ನಾವು ಪರ್ಚೇಸ್ ಮಾಡ್ತೀವೋ ಸೊ ಅಷ್ಟು ಪರ್ಸೆಂಟ್ ಆಫ್ ಕಂಪನಿ ಓನರ್ಶಿಪ್ ನಮಗೇನಾಗ್ತಾ ಹೋಗುತ್ತೆ, ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ, ಶೇರ್ ಅಂತ ಕರಿತೀವಿ. ಸೊ ಓನರ್ಶಿಪ್ ನಮಗೆ ಕೀ ಪಾಯಿಂಟ್ಸಲ್ಲಿ ಏನು ಮೆನ್ಷನ್ ಮಾಡಿದ್ದೀನಿ, ನಾನು ಓನರ್ಶಿಪ್ಪನ್ನು ಮೆನ್ಷನ್ ಮಾಡಿದ್ದೀನಿ. ಸೊ ಶೇರ್ಸ್ ಗಿವ್ ಯು ಎ ಪಾರ್ಷಿಯಲ್ ಓನರ್ಶಿಪ್ ಆಫ್ ಕಂಪನಿ, ಹೌದಾ? ಸೊ ನಾವು ಶೇರ್ನ ಪರ್ಚೇಸ್ ಮಾಡಿದ್ರೆ ಪಾರ್ಷಿಯಲ್ ಓನರ್ಶಿಪ್ ಏನಾಗ್ತಾ ಹೋಗುತ್ತೆ, ಸಿಗ್ತಾ ಹೋಗುತ್ತೆ ಅಂತ. ಅದ್ರ ಜೊತೆಗೆ ಶೇರ್ ಹೋಲ್ಡರ್ಸ್ ಮೇ ರಿಸೀವ್ ದ ಡಿವಿಡೆಂಡ್ಸ್ ಆ್ಯಂಡ್ ಅದರ್ ಬೆನಿಫಿಟ್ಸ್. ಸೊ ಶೇರ್ ಹೋಲ್ಡರ್ಸ್ ಆಗಿದ್ದೀವಿ ನಾವು, ಆ ಕಂಪನಿಲಿ ಒಂದು ಪಾರ್ಟ್ ಆಗಿದ್ದೀವಿ ಅಂತ ಅಂದರೆ ಆ ಕಂಪನಿಲಿ ಏನು ಪ್ರಾಫಿಟ್ ಶೇರಿಂಗ್ ಆಗಿರ್ಬೋದು, ಡಿವಿಡೆಂಡ್ನ ರಿಸೀವ್ ಮಾಡ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ಬೆನಿಫಿಟ್ಸು ಏನಾಗ್ತಾ ಹೋಗುತ್ತೆ, ಶೇರ್ ಹೋಲ್ಡರ್ಗೆ ಇರ್ತಾ ಹೋಗುತ್ತೆ ಅಂತ. ಸೊ ವೋಟಿಂಗ್ ರೈಟ್ಸ್, ಒಂದು ಕಂಪನಿ ಬಿಸ್ನೆಸ್ ಫರ್ಮ್ ಅಂತ ಬಂದಾಗ, ಅಡ್ಮಿನಿಸ್ಟ್ರೇಟಿವ್ ಅಂತ ಬಂದಾಗ ವೋಟಿಂಗ್ ಸಿಸ್ಟಮ್ ಇರುತ್ತೆ ಅಲ್ವಾ. ಸೊ ಆ ಶೇರ್ಸ್ ಏನು ಮಾಡುತ್ತೆ ಅಂತ ಅಂದರೆ ನಮಗೆ ರೈಟ್ ಟು ವೋಟ್ ಅಂತ. ಸೊ ನಮಗೆ ಇಂಪಾರ್ಟೆಂಟ್ ಕಂಪನಿ ಡಿಸಿಷನ್ಸ್ ಏನಿರುತ್ತೆ ಅದರಲ್ಲಿ ವೋಟ್ ಮಾಡುವಂಥ ರೈಟನ್ನು ನಮಗೇನು ಮಾಡ್ತಾ ಹೋಗುತ್ತೆ, ಶೇರ್ಸ್ ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಅಂತ. ಅದ್ರ ಜೊತೆಗೆ ಇನ್ನೊಂದು ಬೆನಿಫಿಟ್ ಏನು ಅಂತ ಅಂದರೆ ಇಟ್ ಕ್ಯಾನ್ ಬಿ ಟ್ರೇಡೆಡ್. ಶೇರ್ನ ನಾವೇನು ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು, ಇಲ್ಲ ಸೆಲ್ ಮಾಡ್ತಾ ಹೋಗ್ಬೋದು ಅಂತ. ಸೊ ಇದೆಲ್ಲ ಬೆನಿಫಿಟ್ ಇದೆ. ಟೋಟಲಿ ನಾವು ಶೇರ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಕಂಪನಿ ಒಂದು ಓನರ್ಶಿಪ್ಪಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಪಾಲ್ ತೊಗೊಳ್ತಾ ಇದ್ದೀವಿ, ಪಾರ್ಟ್ನ ತೊಗೊಳ್ತಾ ಇದ್ದೀವಿ ಅಂತ ಅರ್ಥ. ಸೊ ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ, ಈಸಿಯಾಗಿ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ, ಮತ್ತು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಲೇಬೇಕಲ್ವಾ. ಸೊ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ, ಥ್ಯಾಂಕ್ ಯು ಎವ್ರಿವನ್.